ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಏನಂತ ನೋಡಿದ್ರೆ ನಮ್ಮ ಗಾಡಿದು ನೈಟ್ ಒಂದು ವೀಡಿಯೋ ಹಾಕಿದ್ದೆ, ಟೈರ್ ಪಂಚರ್ ಆಗ್ಬಿಟ್ಟೈತೆ, ಎರಡ ವೀಲ್ ಸ್ಪನ್ನರ್ ಇದ್ರೆ ಕೊಡ್ರಿ ಅಂತ. ನೋಡಿದರೆ ಇದು ಸ್ಟೆಪ್ನಿದು ಸ್ಪನ್ನರ್ ಸಿಕ್ಕಿಲ್ಲ. ಸೊ ಏನು ಮಾಡೋದು, ಇಲ್ಲಿಂದ 20 ಕಿಲೋಮೀಟ್ರ್ ಐತೆ. ಹೆಂಗೋ ರೆಗ್ಯುಲರ್ ರೂಟ್ ತಾನೆ, ಸೀದಾ ಒಂದಷ್ಟು ಗಾಡಿಗಳು ಪಾಸ್ ಆಗ್ತಾ ಇರುತ್ತೆ ಅಂತ ಸೀದಾ ಒಂದು ಗಾಡಿ ಕೈ ಹಾಕಿದೆ, ಟೊಮೊಟೊ ಗಾಡಿಗೆ. ಅಲ್ಲಿ ಕ್ರೇಟ್ ತುಂಬ್ಕೊಂಡು ಹೋಗ್ತಾಯಿದ್ರು. ನೋಡಿದ್ರೆ ಅವರು ಅನಂತಪುರಂ ಹೋಗ್ತಾಯಿದ್ರಂತೆ. ಸೀದಾ ಅವ್ರ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಕರ್ನೂಲ್ ಹತ್ರ ಸೀದಾ ವೀಲ್ ಸ್ಪನ್ನರ್ ಇಸ್ಕೊಂಡು ಹಂಗೆ ಆಪೋಸಿಟ್ ಒಂದು TN ಗಾಡಿ ಇತ್ತು. ಸೀದಾ ಅವ್ರಿಗೆ ಹೇಳ್ದೆ, ಅಣ್ಣ ಆ ಥರ ಟೈರ್ ಪಂಚರ್ ಆಗ್ಬಿಟ್ಟೈತೆ, ಅಲ್ಲಿ ಗಂಟ ಬಿಡ್ರಿ ಅಂತ. ಬಾ ಹತ್ತು ಅಂತ ಸೀದಾ ಅವ್ರ ಗಾಡಿ ಗಂಟ ಬಿಟ್ಟರು. ಆದರೆ ಡ್ರೈವರ್ ನೋಡಿ, ಡ್ರೈವರ್ ಯಾವ ಥರ ಹೆಲ್ಪಿಂಗ್ ಅಂದರೆ, ಹೆಂಗೆ ಒಬ್ಬನೇ ಹಾಕುವಂತ್ಯಾ ಬರಲ್ಲ ಹೆಲ್ಪಿಗೆ ಅಂತ ಒಂದು ಮಾತು ಕೇಳಿದ್ರು. ಆ ಮಾತಿಗೇನು ಖುಷಿ ಆಗಿಬಿಟ್ಟೆ. ಆದರೆ ಅವ್ರ ಕೈಯೆಲ್ಲ ಏಟಾಗ್ಬಿಟ್ಟಿತ್ತು, 2 ವೀಲರಲ್ಲಿ ಆ್ಯಕ್ಷನ್ ಆಗಿತ್ತಂತೆ. ಬೇಡ ಬಿಡಿಯೋಣ, ನಾನೇ ನೋಡ್ಕೊತೀನಿ, ನೀವು ಆರಾಮಾಗಿ ಹೋಗಿ ಟೆನ್ಷನ್ ತೊಗೊಬೇಡಿ ಅಂತ ಸೀದಾ ಅವ್ರಿಗೆ ಕಳಿಸ್ಬಿಟ್ಟು, ಇನ್ನೇನು ಬಂದಿದ್ದ ತಕ್ಷಣ ಸೀದಾ ಫಸ್ಟು ನೋಡಿದೆ, ಚೆಕ್ ಮಾಡಿದೆ ವೀಲ್ ಸ್ಪನ್ನರ್ ಆಗುತ್ತಾ ಅಂತ. ಎಲ್ಲ ಚೆಕ್ ಆಯಿತು. ಫಸ್ಟಿಗೆ ಏನಂದರೆ ಪ್ರೊಸೆಸ್ಸು, ಸೀದಾ ಕಲ್ಲಿಗೆ ಬಿಟ್ಟು ಕಲ್ಲ ಮೇಲೆ ಹಚ್ಚಿದೆ ಗಾಡಿನ. ಏನಕ್ಕೆ ಅಂತ ನೋಡಿದ್ರೆ ಜಾಕ್ ಕೂತ್ಕೊಳ್ಳಲ್ಲ ಕೆಳಗಡೆ ಹೋಗಿ. ಆಮೇಲೆ ವೀಲ್ ಬೋಲ್ಟ್ ಎಲ್ಲ ಲೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಗುರು ಏನೋ ಗೊತ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೇಜನ್ ಕಷ್ಟಗಳು ಈ ವಾರ ಮಾತ್ರ, ಈ ತಿಂಗಳಲ್ಲ, ಈ ವಾರದಲ್ಲಿ ಮಾತ್ರ ಮೂರು ಕೆಲಸ. ಏನಂತ ನೋಡಿದ್ರೆ, ಅವತ್ತು ನೋಡಿದ್ರೆ ವೀಲ್ ಬೋಲ್ಟ್ ಕಟ್ಟಾಕ್ಬಿಟ್ಟಿರೋದು, ಮೊನ್ನೆ ನೋಡಿದ್ರೆ ಸ್ಟೇರಿಂಗ್ ಬೆಲ್ಟ್ ಕಟ್ಟಾಕ್ಬಿಟ್ಟೈತೆ, ಇವಾಗ ನೋಡಿದ್ರೆ ಫ್ರಂಟ್ ಟೈರು ಪಂಚರ್ ಆಗ್ಬಿಟ್ಟೈತೆ. ಅಪ್ಪ ನಮ್ಮ ಟೈಮೇ ಸರಿ ಇಲ್ಲ. ನಮ್ಮ ಕಷ್ಟಗಳನ್ನ ವಿಡಿಯೋ ಅಂತ ಮಾಡಿ ಒಂದು 4 ಜನಕ್ಕೆ ತಿಳಿಸಿದ್ರೆ ಅದಕ್ಕೂ ಉರ್ಕೊಂಡು ಬರ್ತಾರೆ. ಅದು ಏನಿಗೆ ಉರಿ ಅಂತ ಏನಂತ ಗೊತ್ತಾಗ್ತಾ ಇಲ್ಲ. ಅವ್ರ ಕೈಲಿ ಆಗ್ತಾ ಇಲ್ವಾ ಏನೋ ಗೊತ್ತಿಲ್ಲ, ನನ್ನ ಕೈಲಿ ಆಗ್ತೈತೆ, ನಾನು ಮಾಡ್ತಾಯಿದ್ದೀನಿ. ಸೊ ಹೆವಿ ಕಷ್ಟ ಗುರು, ಸೀರಿಯಸ್ ಆಗಿ ನಮ್ಮ ಡ್ರೈವರ್ ಲೈಫೆಲ್ಲ ಅದೇ. ಆದರೆ ಒಂದು ಮಾತ್ರ ಕನ್ಫರ್ಮ್ ಮಾಡ್ತೀನಿ, ಏನೇ ಆಗಲಿ ಇವತ್ತು ಟಾಟಾ ಒಂದು ಹೋಯ್ತು, ನಮ್ಮ ಅಮ್ಮನ 2 ಟೈರ್ ಹಾಕ್ಸ್ಬಿಡ್ತೀನಿ ಗುರು. ನಮ್ಮ ಅಮ್ಮನ ಏನೋ ಆಗ್ಬಿಡ್ಲಿ ಇವತ್ತಿಗೆ, ಸಾಲ ಈಸ್ಕೊಂಡೋಣ, ನಮ್ಮ ಅಮ್ಮನ 2 ಟೈರ್ ಹಾಕ್ಸ್ತೀನಿ ಗಚ್ಚಂತ. ನೋಡ್ತಾ ಇರ್ರಿ ಪಿಕ್ಚರ್ ನಮ್ಮ ಹತ್ರ ಸರಿ ಅಂತ. ಸೀದಾ ಎಲ್ಲ ಜಾಕೆಲ್ಲ ಹಚ್ಚಿ ಟೈರೆಲ್ಲ ಚೇಂಜ್ ಮಾಡಿ ನೋಡಿದ್ರೆ ಒಂದು 4 ಜಾಗದಲ್ಲಿ ಕಟ್ಟಾಗ್ಬಿಟ್ಟಿತ್ತು ಅಷ್ಟೇ. ಇದು ಟೈರ್ ವೇಸ್ಟೇ, ಇನ್ನು ಏನಿಗೆ ಯೂಸ್ ಆಗಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಡ್ರೈವರ್ ಜೀವನ ಹಿಂಗೆ ಇರೋದಂತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.